ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ನಿಮ್ಮ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚರ್ಮರೋಗವನ್ನ ಬಹಳಷ್ಟು ಜನರು ಸಾಧಾರಣ ಅಂತ ಭಾವಿಸ್ತಾರೆ. ಆದರೆ ಇದು ಸಾಧಾರಣವಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಲವು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮ ರೋಗಗಳು ಭಯಪಡುವ ಅಗತ್ಯವೇ ಇಲ್ಲ. ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯಲು ಅನೇಕ ಮಾರ್ಗಗಳಿವೆ. ಅಷ್ಟಕ್ಕೂ ಸೋರಿಯಾಸಿಸ್ ಚರ್ಮ ರೋಗಕ್ಕೆ ಕಾರಣಗಳೇನು, ಇದಕ್ಕೆ ಹೋಮಿಯೋಪತಿಯಲ್ಲಿ ಇರುವಂತಹ ಶಾಶ್ವತ ಪರಿಹಾರವೇನು ಅನ್ನೋದನ್ನ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ಡಾಕ್ಟರ್ ಆದಂಥ ನಮ್ಮ ಜೊತೆ ಆನಂದ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಸೋರಿಯಾಸಿಸ್ ಅನ್ನೋದು ಚರ್ಮ ರೋಗ. ಈ ಚರ್ಮ ರೋಗ ಬರೋದಕ್ಕೆ ಕಾರಣ ಏನು ಡಾಕ್ಟರ್? ಹಾಗೆ ಇದರದ್ದು ಸಿಂಪ್ಟಮ್ಸ್ ಏನೇನಿರುತ್ತೆ? ಅದೇ, ಈ ಸೋರಿಯಾಸಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಒಂದು ದೀರ್ಘಕಾಲದ ಒಂದು ಚರ್ಮದ ಸಮಸ್ಯೆ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಇದು ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಸೊ ಮೋಸ್ಟ್ ಕಾಮನ್ ಕಾಸ್ ಅಂತ ಬಂದಾಗ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಅಥವಾ ಹೆರಿಡಿಟರಿ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಅನುವಂಶೀಯವಾಗಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತೆ. ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಒಂದು ಬರುವಂಥ ಒಂದು ರಿಸ್ಕ್ ಅಥವಾ ಸಾಧ್ಯತೆ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಅದಲ್ಲದೆ ಬೇರೆ ಬೇರೆ ಕಾರಣಗಳು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಸರ್ಟನ್ ಇನ್ಫೆಕ್ಷನ್ಸ್ ಏನಾದ್ರು ಆಯಿತು, ಎಸ್ಪೆಷಲಿ ಸ್ಟ್ರೆಪ್ಟೋಕಾಕಲ್ ವೈರಲ್ ಇನ್ಫೆಕ್ಷನ್ ಏನಾದ್ರು ಆಯಿತು ಅಂತಂದಾಗ ಅದರಿಂದ ಬರುವಂಥದ್ದು ಇರ್ಬೋದು. ಅಥವಾ ಸ್ಕಿನ್ ಇಂಜುರಿ ಏನಾದ್ರು ಆಯಿತು, ಎಪಿಡರ್ಮಲ್ ಸ್ಕಿನ್ ಇಂಜುರಿ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಫ್ಯಾಕ್ಟರ್ಸಿಂದ ಆಗುವಂಥದ್ದು, ಅಥವಾ ಸನ್ ಬರ್ನ್ ಆಗ್ಬೋದು. ಸೊ ಇವೆಲ್ಲ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸಿಂದ ಬರ್ತಕ್ಕಂಥದ್ದು ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಸೊ ಈ ಥರ ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಏನಕ್ಕಾಗುತ್ತೆ ಅಂತಂದರೆ, ಯಾರಲ್ಲಿ ಒಂದು ದೀರ್ಘಕಾಲದಿಂದ ಒತ್ತಡದ ಒಂದು ಜೀವನ ಶೈಲಿ ಇರುತ್ತೆ, ಅಥವಾ ಅವರಲ್ಲಿ ದೀರ್ಘಕಾಲದಿಂದ ಒಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಸ್ ಏನಾದ್ರು ಇರುತ್ತೆ, ಪೌಷ್ಟಿಕಾಂಶ ಆಹಾರದ ಕೊರತೆ ಇದ್ದಾಗ ಅಂಥವರಲ್ಲಿ ಏನಾಗುತ್ತೆ, ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಕೂಡ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಅತಿ ಮುಖ್ಯವಾದಂಥ ಕಾರಣ ಅಂತ ಅಂದರೆ ಒಂದು ಜೆನೆಟಿಕ್ ಫ್ಯಾಕ್ಟರ್ ಒಂದು ಕಡೆ ಆದರೆ, ಇನ್ನೊಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದಲ್ಲದೆ ಈ ಥರ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸಿಂದ ಕೂಡ ತುಂಬ ಜನರಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಆ್ಯಂಡ್ ಇದೊಂದು ಸ್ಲೋ ಪ್ರೋಗ್ರೆಸಿವ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ತುಂಬ ನಿಧಾನಕ್ಕೆ ಶುರುವಾಗುತ್ತೆ. ಎಷ್ಟೋ ಜನರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಆಗೋದಿಲ್ಲ. ನಂತರದಲ್ಲಿ ಅಂದರೆ ಸ್ವಲ್ಪ ಡೆವಲಪ್ ಆದ ನಂತರ ಅದು ಗೊತ್ತಾಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಎಸ್ಪೆಷಲಿ ಸ್ಕಿನ್ನಿನ ಒಂದು ಔಟರ್ ಲೇಯರ್ ಏನಿರುತ್ತೆ, ಎಪಿಡರ್ಮಿಸ್ ಅಂತ ಹೇಳ್ತೀವಿ, ಇಲ್ಲಿ ಇರ್ತಕ್ಕಂಥ ಸೆಲ್ಸು ರ್ಯಾಪಿಡಾಗಿ ಪ್ರೊಲಿಫರೇಟ್ ಅಥವಾ ಮಲ್ಟಿಪ್ಲೈ ಆಗೋದ್ರಿಂದ ಒಂದು ಎಕ್ಸ್ಟ್ರಾ ಸ್ಕಿನ್ ಲೇಯರ್ ಫಾರ್ಮ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನ ನಾವು ಸ್ಕೇಲಿಂಗ್ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಸ್ಕೇಲಿ ಎರಿಥಿಮ್ಯಾಟಸ್ ಪ್ಲೇಕ್ಸ್ ಅಂತ ಏನಿರುತ್ತೆ, ಅಂಥ ಒಂದು ಕಂಡೀಷನ್ ಡೆವಲಪ್ ಆಯಿತು, ಅಥವಾ ಸಿಲ್ವರ್ ಪೌಡರ್ ಥರ ಅಪಿಯರೆನ್ಸ್ ಕಾಣಿಸ್ಕೊಳ್ತಕ್ಕಂಥದ್ದು ಏನಾದ್ರು ಇತ್ತು ಅಂತಂದಾಗ ಮೋಸ್ಟ್ ಕಾಮನ್ಲಿ ಅದು ಸೋರಿಯಾಸಿಸ್ ಅಂತ ನಾವು ಡಯಾಗ್ನೋಸಿಸ್ ಮಾಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇದ್ರದ್ದು ಲಕ್ಷಣಗಳು ಹೇಗಿರುತ್ತೆ? ಬರುವಾಗ ಯಾವ ರೀತಿಯಾದಂಥ ಲಕ್ಷಣಗಳು ತೋರಿಸ್ಕೊಳ್ಳುತ್ತೆ ಡಾಕ್ಟರ್? ಅದೇ, ಮುಖ್ಯವಾಗಿ ಏನಾಗುತ್ತೆ, ಇದು ಯಾರಲ್ಲಿ ಒಂದು ಡ್ರೈ ಸ್ಕಿನ್ ಟೆಂಡೆನ್ಸಿ ಹೆಚ್ಚಿರುತ್ತೆ ಅಂಥವರಲ್ಲಿ ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಆ್ಯಂಡ್ ಪ್ರಮುಖವಾಗಿ ಒಂದು ಸರ್ಟನ್ ಪ್ಲೇಸಲ್ಲಿ ಕಾಮನ್ ಆಗಿ ಇನಿಷಿಯಲ್ ಸ್ಟೇಜಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಎಕ್ಸ್ಟೆನ್ಸಾರ್ ಸರ್ಫೇಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಯಾವ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ ಅಂಥ ಕಡೆ ಫಸ್ಟ್ ಶುರುವಾಗ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ಮೊಣಕೈನ ಮೇಲ್ಭಾಗ, ಮಂಡಿ ಮೇಲ್ಭಾಗ, ಕಿವಿಯ ಹಿಂಭಾಗ, ಅಥವಾ ಐಬ್ರೋಸ್ ಇರ್ಬೋದು. ಇಂಥ ಕಡೆ ಫಸ್ಟ್ ಶುರುವಾಗಿ ಸ್ಮಾಲ್ ಟೈನಿ ಎರಪ್ಷನ್ಸ್ ಅಂತ ಹೇಳ್ತೀವಿ. ಆ ಥರ ಶುರುವಾಗಿ ಅದು ಕಂಬೈನ್ ಆಗಿ ದೊಡ್ಡ ದೊಡ್ಡ ಪ್ಯಾಚ್ ಆಗಿ ಕನ್ವರ್ಟ್ ಆಗಿ ಅದು ಎಲ್ಲ ಜಾಗಕ್ಕೂ ಹರಡ್ಕೊಳ್ತಾ ಹೋಗುತ್ತೆ. ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ ಅಂತ ಹೇಳ್ತೀವಿ. ಚೆಸ್ಟ್ ಅಥವಾ ಬ್ಯಾಕ್ ರೀಜನ್, ಅಬ್ಡಮನ್ ರೀಜನ್, ಬಟಕ್ ರೀಜನ್, ಇಂಥ ಕಡೆಲೆಲ್ಲ ವೈಡ್ ಸ್ಪ್ರೆಡ್ ಆಗಿ ಹರಡ್ಕೊಳ್ತಾ ಹೋಗ್ತಕ್ಕಂಥದ್ದು ಇರುತ್ತೆ. ಓಕೆ ವೀಕ್ಷಕರೇ, ನೀವು ಸೋರಿಯಾಸಿಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವೀಗ ಕರೆ ಮಾಡಿ ಮಾತನಾಡ್ಬೋದು. ಡಾಕ್ಟರ್ ಆನಂದ್ ಇದ್ದಾರೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇದು ಸೋರಿಯಾಸಿಸ್ ಚರ್ಮ ರೋಗಕ್ಕೆ ಸಂಬಂಧಪಟ್ಟದ್ದು ಅಂತ. ಈ ಸೋರಿಯಾಸಿಸ್ ಅಲ್ಲಿ ಕೆಲವು ವಿಧಗಳಿದೆ. ಅದು ಕೆಲವರಿಗೆ ಕೆಂಪು ಗುಳ್ಳೆಗಳು ಬರುತ್ತೆ, ಇನ್ನು ಕೆಲವರಿಗೆ ಡ್ರೈ ಸ್ಕಿನ್, ಈ ಹುರುಪೆ ಹೇಳುವಂಥದ್ದು ಕೂಡ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಅದೇ, ಸರ್ಟನ್ ಈ ಥರ ಒಂದು ಡಿಸೀಸಸ್ಸಲ್ಲಿ ಕ್ಲಿನಿಕಲ್ ಪ್ರೆಸೆಂಟೇಷನ್ ಅನ್ನೋದು ವೇರಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪ್ಯಾಚಸ್, ಆ ಪ್ಯಾಚಸ್ಸಿನ ಒಂದು ಲಕ್ಷಣಕ್ಕೆ ಅಥವಾ ಅದರ ಕಾಣಿಸ್ಕೊಳ್ಳುವಂಥ ಒಂದು ರೀತಿಯಲ್ಲೇ ಹಲವಾರು ಒಂದು ವಿಧಗಳಲ್ಲಿ ವಿಂಗಡಿಸ್ತಕ್ಕಂಥದ್ದು ಇರುತ್ತೆ. ಒಂದು 5 to 6 ಟೈಪ್ಸ್
ಆಫ್ ಸೋರಿಯಾಸಿಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮೋಸ್ಟ್ ಕಾಮನ್ ಟೈಪ್ ಅಂತಂದರೆ ಫ್ಲೇಕ್ ಸೋರಿಯಾಸಿಸ್ ಅಥವಾ ಎಕ್ಸ್ಫೋಲಿಯೇಟಿವ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಒಂದು 90% ಜನರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ವಿಧ. ಅಂದರೆ ಕಾಮನ್ ಆಗಿ ಏನೊಂದು ಸಿಲ್ವರ್ ಪೌಡರ್ ಥರ ಅಪಿಯರೆನ್ಸ್ ಏನು ಪಿಕ್ಚರಲ್ಲಿ ಬರ್ತಾ ಇದೆ ಆ ಥರದ ಒಂದು ವಿಧ ಏನಿರುತ್ತೆ ಅದು ಅತಿ ಹೆಚ್ಚು ಜನರಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಅದಲ್ಲದೆ ಹಲವಾರು ಟೈಪ್ಸ್ ಇರುತ್ತೆ, ಎಸ್ಪೆಷಲಿ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಅಂತ ಕೂಡ ನಾವು ಹೇಳ್ತಕ್ಕಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಓನ್ಲಿ ಸ್ಕ್ಯಾಲ್ಪ್, ತಲೆಯಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ, ಅದನ್ನ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಬರೀ ಅಂಗಾಲಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ, ಅದನ್ನ ಪಾಮೋ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಆ ಒಂದು ಲೀಷನ್ಸ್ ಏನಿರುತ್ತೆ ಅದು ಡ್ರಾಪ್ಲೆಟ್ ಲೈಕ್ ಲೀಷನ್ಸ್ ಥರ ಕಾಣಿಸ್ಕೊಳ್ಳುವಂಥದ್ದು, ಎಸ್ಪೆಷಲಿ ಮಕ್ಕಳಲ್ಲಿ ಬರುವಂಥದ್ದು. ಜೊತೆಗೆ ಅಂಗೈ ಅಥವಾ ಕೈ ಕಾಲಲ್ಲಿ ಹೆಚ್ಚಾಗಿ ಆರ್ಮ್ಸ್ ಆ್ಯಂಡ್ ಲೆಗ್ಸಲ್ಲಿ ಬರುವಂಥದ್ದು ಇರುತ್ತೆ, ಅದನ್ನ ನಾವು ಗಟ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಇನ್ನು ಕೆಲವೊಂದರಲ್ಲಿ ಬರೀ ಸ್ಕಿನ್ ಫೋಲ್ಡ್ಸಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ, ಅದನ್ನ ನಾವು ಫ್ಲೆಕ್ಚರಲ್ ಅಥವಾ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಆ ಪ್ಯಾಚಸ್ಸಿನ ಮೇಲ್ಗಡೆ ಪಸ್ಚುಲಾರ್ ಎರಪ್ಷನ್ಸ್ ಶುರುವಾಗ್ತಕ್ಕಂಥದ್ದು ಇರುತ್ತೆ, ಅದನ್ನ ನಾವು ಪಸ್ಚುಲಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಕೆಲವೊಬ್ಬರಲ್ಲಿ ಜಾಯಿಂಟ್ಸ್ ಪೇನ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ, ಅದನ್ನ ನಾವು ಸೋರಿಯಾಟಿಕ್ ಆರ್ಥರೈಟಿಸ್. ಇದೊಂದು ಕಾಂಪ್ಲಿಕೇಶನ್ ಅಂತ ಕೂಡ ಹೇಳ್ತೀವಿ, ಒಂದು ಟೈಪ್ ಆಫ್ ಆರ್ಥರೈಟಿಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹೀಗೆ ಒಂದು 5 to 6 ಟೈಪ್ಸ್ನ ನೋಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ನಾನು ಹೇಳಿದಾಗೆ ಒಂದು ಪ್ಲೇಕ್ ಸೋರಿಯಾಸಿಸ್ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಆ ಪ್ಯಾಚಸ್ ಒಂದು ರೆಡ್ಡಿಶ್ ಪ್ಯಾಚಸ್ ಥರ ಕಾಣಿಸ್ಕೊಳ್ಳುತ್ತೆ, ಅದನ್ನ ನಾವು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದು ಕೂಡ ಸರ್ಟನ್ ಕೇಸಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಓಕೆ ರಾಮ್ ಅಂತ ವಿಜಯಪುರದಿಂದ ಒಬ್ರು ಕರೆ ಮಾಡಿದ್ದಾರೆ. ಡಾಕ್ಟರ್ ರಾಮ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಮೇಡಮ್. ಹಲೋ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸರ್ ನಮಗ ಏನಾಗ್ತದೆ ಅಂದ್ರೆ ಈಗ ನೀವು ಎಲ್ಲಿ ಟಿವಿಯಲ್ಲಿ ತೋರಿಸ್ತಾ ಇದ್ರಲ್ಲ ಮೇಡಮ್, ನಮಗೂ ಸರ್ ಅದೇ ತರ ಆಗಕತ್ತೈತಿ. ಓಕೆ, ಯಾವಾಗಿಂದ ಇದೆ ಸಮಸ್ಯೆ? ಇದು ಸಮಸ್ಯೆ ನಿಮ್ಮ ವಾಯ್ಸ್ ಅಂದ್ರೆ ನಮ್ ಬ್ರದರ್ಗೆ ಇದೇ ತರ ಆಗಿತ್ತು, ಅವ್ನ ಸಾಬಾನ ಹಚ್ಚಿದ ಕೂಡಲೇ ನಮಗೂ ಇದೇ ತರ ಆಗತ್ತೆ. ಓಕೆ, ಅಲ್ಲ ಎಷ್ಟು ಸಮಯದಿಂದ ಇದೆ ಈ ಸಮಸ್ಯೆ? ಈಗ ಒಂದ್ ತಿಂಗಳು ಆಯ್ತು. ಓಕೆ, ಎಲ್ಲರೂ ಚೆಕಪ್ ಮಾಡಿಸಿದ್ದೀರಾ? ಚೆಕಪ್ ಮಾಡ್ತಿದ್ರು ಸರ್, ಅವರು ಮಲಮ್ ಕೊಟ್ಟಿದ್ದಾರೆ, ಅಂದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ಸರ್. ಇಲ್ಲಿ ತಳಗಿನ ಬಾಜು ಅಲಕತ್ತೈತಿ, ಇಲ್ಲಿ ಮತ್ತ ಕೈಗೆ ಮತ್ತೆ ಭುಜದ ಮೇಲೆ. ಓಕೆ, ನೋಡಿ ಈಗ ನೀವು ಹೇಳಿದ್ರೆ ಈಗ ನಿಮ್ಮ ಬ್ರದರ್ಗೆ ಬಂದಿತ್ತು ಮತ್ತೆ ನಿಮಗೆ ಬಂದಿದೆ ಅಂತ. ಯೂಶುವಲ್ ಆಗಿ ಸೋರಿಯಾಸಿಸ್ ಅನ್ನೋ ಒಂದು ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು ಇರೋದಿಲ್ಲ. ಸೊ ನಿಮಗೆ ಆ ಥರ ಬಂದಿದೆ ಅಂತಂದರೆ ಅದು ಬೇರೆ ಬೇರೆ ಕಾರಣಗಳಿಂದ ಬರುವಂಥದ್ದು ಅಥವಾ ಬೇರೆ ಥರದ ಚರ್ಮದ ಸಮಸ್ಯೆ ಆಗಿರ್ಬೋದು. ಎಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ ಏನಾದ್ರು ಆಯಿತು, ರಿಂಗ್ ವರ್ಮ್ ಅಥವಾ ಟೀನಿಯಾ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಥರದ ಚರ್ಮ ಸಮಸ್ಯೆ ಆದರೂ ಕೂಡ ಅಷ್ಟೇ ದೀರ್ಘಕಾಲದಿಂದ ಕಾಣಿಸ್ಕೊಳ್ತಾ ಇದ್ದಾಗ ಅದಕ್ಕೆ ಪ್ರಾಪರ್ ಎಕ್ಸಾಮಿನೇಷನ್ ಅನ್ನೋದು ಬೇಕಾಗುತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ ಕೂಡ ಇರುತ್ತೆ. ಅದು ಮಾಡಿಸಿದಾಗ ಕ್ಲಿಯರ್ ಆಗಿ ನಿಮ್ಮ ಸಮಸ್ಯೆ ಯಾವುದಿದೆ, ಒಂದು ಸೋರಿಯಾಸಿಸ್ ಆಗಿದ್ರು ಕೂಡ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ, ಅಥವಾ ಫಂಗಲ್ ಇನ್ಫೆಕ್ಷನ್ ಇತ್ತು ಅಂತಂದಾಗಲೂ ಕೂಡ ಅದಕ್ಕೆ ಪ್ರಾಪರ್ ಮೆಡಿಸಿನ್ಸ್ ಜೊತೆಗೆ ಒಂದು ಸ್ಕಿನ್ ಹೈಜಿನ್ ಅಂತ ಹೇಳ್ತೀವಿ. ಸೊ ಅದನ್ನು ಸ್ವಚ್ಛತೆನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಗಷ್ಟೇ ಸಮಸ್ಯೆನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಧನ್ಯವಾದ ರಾಮ್. ಡಾಕ್ಟರ್, ನೀವು ಹೇಳ್ತಾ ಇದ್ರು ಈ ಸೋರಿಯಾಸಿಸ್ ಅನ್ನೋದು ಹರಡುವಂಥ ಕಾಯಿಲೆ ಅಲ್ಲ ಅಂತ. ಇದರಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ಏನಾದರೂ ಬರೋಂಥ ಚಾನ್ಸಸ್ ಇದೆಯಾ ಡಾಕ್ಟರ್? ಅದೇ, ಇದು ಒಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಆಗಿರೋದ್ರಿಂದ ಸೊ ಏನಾಗುತ್ತೆ, ಒಂದು ಆಟೋ ಇಮ್ಯೂನ್ ಡಿಸೀಸ್ ಬಂತು, ಅದು ಕಂಟ್ರೋಲ್ ಆಗ್ತಾ ಇಲ್ಲ, ಅದರಿಂದ ಕಾಂಪ್ಲಿಕೇಶನ್ಸ್ ಅಂತಕ್ಕೆ ತಲುಪ್ತು ಅಂತ ಅಂದಾಗ ಇನ್ನೊಂದು ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಕೆಲವೊಬ್ಬರಲ್ಲಿ ಹೇಳ್ದಾಗೆ ಒಂದು ಸೋರಿಯಾಸಿಸ್ ಜೊತೆಗೆ ವಿಟಿಲಿಗೋ ಶುರು ಆಗ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಬರ್ಬೋದು, ಅಥವಾ ಸೋರಿಯಾಸಿಸ್ ಅನ್ನೋದು ಒಂದು ಈಗ ಹೇಳ್ದಾಗೆ ಪ್ಯಾಚಸ್ ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ ಆಯಿತು ಅಂತಂದಾಗ ಅದ್ರ ಮೇಲೆ ಇನ್ನೊಂದು ಸ್ಕಿನ್ ಇನ್ಫೆಕ್ಷನ್ ಆಗ್ಬೋದು, ಸೂಪರ್ ಇನ್ಫೋಸ್ ಸ್ಕಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲ ಒಂದು ರಿಸ್ಕ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾರು ಅದನ್ನು ಸರಿಯಾಗಿ ಐಡೆಂಟಿಫೈ ಮಾಡೋದಿಲ್ಲ, ಸರಿಯಾದಂಥ ಒಂದು ಔಷಧಿ ತಗೊಳ್ಳೋದಿಲ್ಲ ಅಂಥವ್ರಲ್ಲಿ ನಾನು ಹೇಳಿದಾಗ ಇದೊಂದು ಗ್ರ್ಯಾಜುವಲಿ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗಿ ಆಫ್ಟರ್ ಸರ್ಟನ್ ಇಯರ್ಸ್ ನೆಗ್ಲಿಜೆನ್ಸ್ ಮಾಡಿದಾಗ ಅಥವಾ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ರ್ಯಾಪಿಡ್ ಆಗಿ ಅದು ಪ್ರೊಲಿಫ್ರೇಟ್ ಅಥವಾ ರ್ಯಾಪಿಡ್ ಆಗಿ ಪ್ರೋಗ್ರೆಸ್ ಆಗಿ ಕಾಂಪ್ಲಿಕೇಶನ್ಸ್ ಅಂತಕ್ಕೆ ತಲುಪುವಂಥದ್ದು ಇರುತ್ತೆ. ಈಗ ತುಂಬ ಜನರಲ್ಲಿ ಆಯಿಂಟ್ಮೆಂಟ್ ಅಥವಾ ಸ್ಟಿರಾಯ್ಡಲ್ ಕ್ರೀಮ್ಸ್ ಯೂಸ್ ಮಾಡೋದ್ರಿಂದ ಪ್ಯಾಚಸ್ ಕಡಿಮೆ ಆಗ್ಬೋದು, ಬಟ್ ಜಾಯಿಂಟ್ಸ್ ಪೇನ್ ಶುರುವಾಗ್ತಕ್ಕಂಥದ್ದು ಇರುತ್ತೆ. ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ಸ್. ಒಂದು 60% ಪೇಷಂಟ್ಸ್ ಯಾರಲ್ಲಿ ಸೋರಿಯಾಸಿಸ್ ಇರುತ್ತೆ ಅಂಥವರಲ್ಲಿ ಈ ಥರ ಒಂದು ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ಫಿಂಗರ್ ಜಾಯಿಂಟ್ಸ್ ಆಗಿರ್ಬೋದು, ರಿಸ್ಟ್ ಅಥವಾ ಎಲ್ಬೋ ಜಾಯಿಂಟಲ್ಲಿ ಪೇಯ್ನ್ ಶುರುವಾಗೋದ್ರ ಜೊತೆಗೆ ಜಾಯಿಂಟಿನ ಒಂದು ಶೇಪ್ ಏನಿರುತ್ತೆ ಅದು ಕೂಡ
ವೇರಿ ಆಗ್ತಕ್ಕಂಥದ್ದು ಇರುತ್ತೆ, ಅಂದರೆ ಡಿಫಾರ್ಮಿಟೀಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಆ ಥರದ ಕಂಡೀಷನ್ಸ್ ಎಲ್ಲ ಡೆವಲಪ್ ಆಗ್ತಕ್ಕಂಥದ್ದು. ಓಕೆ ಡಾಕ್ಟರ್, ನಿಮ್ಮ ಹೋಮಿಯೋ ಕೇರ್ನಲ್ಲಿ ಶಾಶ್ವತವಾದಂಥ ಪರಿಹಾರ ಇದೆಯಾ ಅಥವಾ ಹೇಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟರ್? ಅದೇ ಈ ಸೋರಿಯಾಸಿಸ್ ಅನ್ನೋದು ಹೇಳಿದಾಗೆ, ಸೊ ತುಂಬ ಜನರಲ್ಲಿ ಒಂದು ಕಾಸ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಎಷ್ಟೊಂದು ಜನರಲ್ಲಿ ವಿತೌಟ್ ನೋನ್ ಕಾಸ್ ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಇದನ್ನ ಇಡಿಯೋಪತಿಕ್ ಕಾಸಸ್ ಅಂತ ಹೇಳ್ತೀವಿ, ಅಂದರೆ ವಿತೌಟ್ ಎನಿ ಫ್ಯಾಮಿಲಿ ಹಿಸ್ಟ್ರಿ, ವಿತೌಟ್ ಎನಿ ಸ್ಟ್ರೆಸ್ ಕೂಡ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದು ರೂಟ್ ಕಾಸ್ ಅನ್ನೋದಿರುತ್ತೆ, ಜೊತೆಗೆ ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಬರುವಂಥದ್ದು ಇರುತ್ತೆ. ಇದರ ಇನ್ಸಿಡೆನ್ಸ್ ನಾವು ನೋಡಿದಾಗ ಇಲ್ಲೊಂದು ಕಡೆ ಮಿಡ್ಲ್ ಏಜಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಇರುತ್ತೆ, ಅದಲ್ಲದೆ ಯಾವುದೇ ವಯಸ್ಸಲ್ಲಿ ಕೂಡ ಕಂಡು ಬರ್ಬೋದು. ಸೊ ಹಾಗಾಗಿ ಸಂಪೂರ್ಣವಾದಂಥ ರೋಗದ ಲಕ್ಷಣಗಳೇನಿದೆ, ಜೊತೆಗೆ ಯಾವ ವಯಸ್ಸಲ್ಲಿ ಬಂದಿದೆ, ಅವರಲ್ಲಿ ಯಾವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಏನಾದರೂ ಡಯಾಬಿಟಿಸ್ ಇತ್ತು, ಸೊ ಅದರಿಂದ ಸಮಸ್ಯೆ ಇನ್ನೂ ಹೆಚ್ಚು ಮಾಡ್ಬೋದು. ಸೊ ಹಾಗಾಗಿ ಕಂಪ್ಲೀಟಾಗಿ ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಜೊತೆಗೆ ಈ ಥರ ಒಂದು ರೂಟ್ ಕಾಸ್ನ ಟ್ರೀಟ್ ಮಾಡೋ ಥರ ಒಂದು ಕಾನ್ಸ್ಟಿಟ್ಯೂಷನಲ್ ಅಥವಾ ಡೀಪ್ ಆ್ಯಕ್ಟಿಂಗ್ ಆ್ಯಂಟಿಮ್ಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ರೆಕಮೆಂಡ್ ಮಾಡ್ತೀವಿ. ಸೊ ಆಗಿದ್ದಾಗ ಏನಾಗುತ್ತೆ, ಈ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಏನು ಟ್ರಿಗರ್ ಆಗ್ತಾ ಇದೆ, ಸೊ ಎಸ್ಪೆಷಲಿ ಹೇಳಿದಾಗೆ ಸ್ಕಿನ್ನಿನ ಔಟರ್ ಲೇಯರ್ ಏನಿದೆ ಅದು ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಅಲ್ಲಿರ್ತಕ್ಕಂಥ ಸೆಲ್ಸ್, ನಾರ್ಮಲ್ ಸೆಲ್ಸ್ ಫಾರ್ಮ್ ಆಗೋದಕ್ಕೆ 28 ಇಂದ 30 ಡೇಸ್ ಬೇಕಾಗುತ್ತೆ. ಈ ಸೋರಿಯಾಸಿಸಲ್ಲಿ ಆ ಒಂದು ಸೆಲ್ ಸೈಕಲ್ ಏನಿರುತ್ತೆ ಅದು ಫಾಸ್ಟ್ ಆಗ್ತಕ್ಕಂಥದ್ದು, ಅಂದರೆ 30 ಡೇಸಲ್ಲಿ ಕಂಪ್ಲೀಟ್ ಆಗುವಂಥ ಒಂದು ಸೈಕಲ್ಲು 2 to 3 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆ ಒಂದು ಓಲ್ಡ್ ಸ್ಕಿನ್ ಫಾರ್ಮ್ ಆಗಿ ಅದು ಡೆಡ್ ಸ್ಕಿನ್ ಥರ ಲೇಯರ್ ಫಾರ್ಮ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನೇ ನಾವು ಸ್ಕೇಲಿಂಗ್ ಅಂತ ಹೇಳ್ತೀವಿ. ಅದು ಸ್ಕ್ರಾಚ್ ಮಾಡಿದಾಗ ಸಿಲ್ವರ್ ಪೌಡರ್ ಥರ ಅಪಿಯರೆನ್ಸ್ ಬರುವಂಥದ್ದು ಇರುತ್ತೆ. ಸೊ ಇಂಥ ಒಂದು ಕಂಡೀಷನ್ನ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದನೇ ಬರೋದ್ರಿಂದ ಆ ಒಂದು ಇಮ್ಯೂನ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡೋ ಥರ ಅಥವಾ ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಏನು ಟ್ರಿಗರ್ ಆಗ್ತಾ ಇದೆ ಅದನ್ನು ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ ತೊಗೊಂಡಾಗಲೇ ಅದು ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಆಫ್ಟರ್ ಸರ್ಟನ್ ಟೈಮ್ ಪರ್ಮನೆಂಟ್ ಆಗಿ ಕೂಡ ವಾಸಿ ಆಗುತ್ತೆ. ಓಕೆ ಡಾಕ್ಟರ್, ಒಂದು ವಿರಾಮ ತಗೊಂಡು ಬರೋಣ. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ಗೆ ಮತ್ತೆ ಸ್ವಾಗತ. ಡಾಕ್ಟರ್, ಈಗ ವಿಂಟರ್ ಸೀಸನ್ನಲ್ಲಿ ಹೆಚ್ಚಾಗಿ ಇದರ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ, ಯಾಕೆ ಡಾಕ್ಟರ್ ಇದು? ಅದೇ ಯೂಶ್ವಲಾಗಿ ಸರ್ಟನ್ ಡಿಸೀಸಸ್ ಏನಿರುತ್ತೆ ಅದು ಕೋಲ್ಡ್ ಕ್ಲೈಮೇಟಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ಈ ಒಂದು ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ಈ ಸೋರಿಯಾಸಿಸ್ ಆಗಿರ್ಬೋದು. ಸೊ ಈ ಥರದ ಒಂದು ಡಿಸೀಸ್ ಕಂಡೀಷನ್ನು ವಿಂಟರಲ್ಲಿ ಟ್ರಿಗರ್ ಆಗ್ತಕ್ಕಂಥದ್ದು, ಜೊತೆಗೆ ಕೆಲವೊಬ್ಬರಲ್ಲಿ ಸರ್ಟನ್ ಫುಡ್ಡಿಂದನೂ ಕೂಡ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಾನ್ ವೆಜ್ ಕನ್ಸ್ಯೂಮ್ ಮಾಡಿದಾಗ ಇರ್ಬೋದು, ಅಥವಾ ಸ್ಪೈಸಿ ಫುಡ್ ತಿಂದಾಗ, ಅಥವಾ ಆಯಿಲಿ ಫುಡ್ ಇರ್ಬೋದು. ಸೊ ಈ ಥರದ ಒಂದು ಫ್ಯಾಕ್ಟರ್ಸಿಂದ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಸೊ ಪ್ರಾಬಬ್ಲಿ ಹೇಳಿದಾಗೆ ಯಾವುದೇ ಥರದ ಒಂದು ಕ್ರೋನಿಕ್ ಸ್ಕಿನ್ ಡಿಸೀಸ್ ಇತ್ತು ಅಂತಂದಾಗ ಆ್ಯಕ್ನೆ ಇರ್ಬೋದು ಅಥವಾ ದೀರ್ಘಕಾಲದ ಸಮಸ್ಯೆಗಳು, ಸೊ ಈ ಥರ ಒಂದು ಜಂಕ್ ಫುಡ್ ಸೇವನೆಯಿಂದ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಒಂದು ಸೋರಿಯಾಸಿಸ್ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಥರದ ಒಂದು ಚರ್ಮದ ಸಮಸ್ಯೆ ದೀರ್ಘಕಾಲದಿಂದ ಕಾಣಿಸ್ಕೊಳ್ತಿದೆ ಅಂತ ಅಂದಾಗ ಪ್ರಾಪರ್ ಮೆಡಿಸಿನ್ಸ್ ಜೊತೆಗೆ ಡೆಫಿನೆಟಾಗಿ ಒಂದು ಸ್ಟ್ರಿಕ್ಟ್ ಡಯಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈವನ್ ಹುಳಿ ಪದಾರ್ಥ ಏನಿರುತ್ತೆ, ಸವರ್ ಅಂತ ಹೇಳ್ತೀವಲ್ಲ, ಸೊ ಆ ಥರದ ಒಂದು ಪದಾರ್ಥನೂ ಕೂಡ ಆದಷ್ಟು ಕಂಪ್ಲೀಟಾಗಿ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಅದೆಲ್ಲ ಅದು ಕೂಡ ಸಮಸ್ಯೆನ ಹೆಚ್ಚು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಕೆಲವರಿಗೆ ತಲೆಯಲ್ಲೂ ಕೂಡ ಸೋರಿಯಾಸಿಸ್ ಕಾಣಿಸ್ಕೊಳ್ಳುತ್ತೆ ಅಂತ, ಅದು ಡ್ಯಾಂಡ್ರಫ್ ಥರ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಇದು ಡ್ಯಾಂಡ್ರಫ್ ಹಾಗೆ ಇದು ಸೋರಿಯಾಸಿಸ್ ಅನ್ನೋದು? ಅದೇ ಈಗ ಸ್ಕ್ಯಾಲ್ಪಲ್ಲಿ ಬಂದಾಗ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಯೂಶುವಲ್ ಆಗಿ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಸೊ ಡಯಾಗ್ನೋಸಿಸ್ ಮಾಡುವಾಗ ಹೇಳಿದಾಗೆ ಸೋರಿಯಾಸಿಸ್ಗೂ ಅಥವಾ ಡ್ಯಾಂಡ್ರಫ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸಿಂಪಲ್ ಆಗಿ ಡ್ಯಾಂಡ್ರಫ್ ಅಂತಂದರೆ ಆಲ್ ಓವರ್ ದ ಬಾಡಿ, ಆಲ್ ಓವರ್ ದ ಸ್ಕ್ಯಾಲ್ಪ್ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೋರಿಯಾಸಿಸಲ್ಲಿ ಏನಾಗುತ್ತೆ, ಅದು ಸ್ಕ್ಯಾಲ್ಪ್ ಸೋರಿಯಾಸಿಸಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಪ್ಯಾಚಸ್ ಥರ ಬರುತ್ತೆ. ಜೊತೆಗೆ ಆ ಸ್ಕೇಲಿಂಗ್ ಅಂತ ಏನಿರುತ್ತೆ ಅದು ತುಂಬ ತಿಕ್ಕಾಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ಸ್ ಅನ್ನೋದು ತುಂಬಾ ಇರುತ್ತೆ. ಜೊತೆಗೆ ಇನ್ನೂ ಕೆಲವೊಬ್ಬರಲ್ಲಿ ಅಲರ್ಜಿಕ್ ಫ್ಯಾಕ್ಟರ್ಸ್ನ ಟ್ರಿಗರ್ ಆಗಿ ಬರುತ್ತೆ. ಅದನ್ನ ನಾವು ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಸ್ಕ್ಯಾಲ್ಪಲ್ಲಿ ಬಂದಾಗ. ಸೊ ಈ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅನ್ನೋದು ಕೂಡ ತುಂಬ ಜನರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಚರ್ಮದ ಸಮಸ್ಯೆ, ಅದು ಸ್ಕಿನ್ ಅಲರ್ಜಿಯಿಂದ ಬರುವಂಥದ್ದು. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಲ್ಲೇ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಎಕ್ಸಿಮಾ ಆಗಿರ್ಬೋದು ಐಡೆಂಟಿಫೈ ಮಾಡೋದು ಕೂಡ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ನಾನು ಹೇಳಿದಾಗೆ ಒಂದು ಪ್ರತಿಯೊಂದು ಚರ್ಮದ ಸಮಸ್ಯೆಯು ಒಂದೊಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಪ್ಯಾಚ್ನ ಲೊಕೇಶನ್ ಅಂತ ಏನು ಹೇಳ್ತೀವಿ ಅಥವಾ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಂತ ಏನಿರುತ್ತೆ ಅದು ಪ್ರತಿಯೊಂದು ಚರ್ಮದ ಸಮಸ್ಯೆಯಲ್ಲೂ ವಿಭಿನ್ನವಾಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ಪ್ಯಾಚ್ನ ಒಂದು ಟೈಪ್ ಯಾವ ಥರ ಇದೆ, ಜೊತೆಗೆ ಲೊಕೇಶನ್ ಯಾವುದಿದೆ ಅದನ್ನು ತಿಳ್ಕೊಂಡ್ರೆ ಕ್ಲಿಯರಾಗಿ ಡಯಾಗ್ನೋಸಿಸ್ ಮಾಡ್ಬೋದು ಕ್ಲಿನಿಕಲಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಮ್ಮೆ ಟಿಶ್ಯೂ ಬಯಾಪ್ಸಿ ಟೆಸ್ಟ್ ಅಂತ ಹೇಳ್ತೀವಿ, ಅದು ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗ್ತಕ್ಕಂಥದ್ದು. ಓಕೆ, ಒಬ್ರು ಡಾಕ್ಟರ್ ಕಾಲರ್ ರೆಡಿ ಇದ್ದಾರೆ. ಯೋಗೇಶ್ ಅಂತ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ಯೋಗೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ. ನಮಸ್ಕಾರ. ಹಾಂ ನಮಸ್ತೆ ಸರ್. ಸರ್ ಇದು ವೈಟ್ ಪ್ಯಾಚಸ್ ಇದೆ ಸರ್ ನಮಗೆ. ಓಕೆ ಸರ್ ಅದಕ್ಕೆ ಏನು ನಿಮ್ಮ ಇದರಲ್ಲಿ ನಿಮ್ಮ ಏಜ್ ಎಷ್ಟು? ಹಲೋ, ಹೇಳಿ ಸರ್. ನಿಮ್ಮ ವಯಸ್ಸು ಎಷ್ಟು? ಸರ್ ವಯಸ್ಸು 38. ಯಾವಾಗಿಂದ ಈ ಸಮಸ್ಯೆ ಇದೆ ನಿಮಗೆ? ಸರ್ ಒಂದು 3 years ಇಂದ ಸಮಸ್ಯೆ ಇದೆ. ಫ್ಯಾಮಿಲಿಲಿ ಯಾರಿಗಾರು ಇದೆಯಾ ಸಮಸ್ಯೆ? ಆಯ್ತು ಸರ್. ಇದೆಯಾ? ಹೌದು ಸರ್. ಓಕೆ, ಎಲ್ಲೆಲ್ಲಿ ನಿಮಗೆ ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ತಾ ಇದೆ? ಸರ್ ಮಕ್ಕಳ ಮೇಲೆ, ಕೈ ಒಳಗೆ, ಕಾಲೊಳಗೆ. ಓಕೆ,
ಫೈನ್ ನೋಡಿ, ಆ ಥರದ ಒಂದು ಟೈಪ್ ಆಫ್ ವಿಟಿಲಿಗೋನ ನಾವು ಜನರಲ್ ಆಗಿ ಆಕ್ರೋಫೇಶಿಯಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಸೊ ಈ ವಿಟಿಲಿಗೋ ಅಥವಾ ಲ್ಯೂಕೋಡರ್ಮಾ ಅಂತ ಏನು ಹೇಳ್ತೀವಿ, ಚರ್ಮದ ಒಂದು ಬಣ್ಣ ಏನಿರುತ್ತೆ ಕಂದು ಬಣ್ಣ ವಿಟಿಶ್ ಬ್ರೌನ್ ಅಂತ ಹೇಳ್ತೀವಿ, ಅದರ ಪಿಗ್ಮೆಂಟೇಷನ್ ಕಡಿಮೆ ಆಗುವಂಥದ್ದು, ಪಿಗ್ಮೆಂಟರಿ ಡಿಸಾರ್ಡರ್ ಅಂತ ಕೂಡ ನಾವು ಹೇಳ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ಐಪೋಪಿಗ್ಮೆಂಟೆಡ್ ಅಂದರೆ ವೈಟ್ ಸ್ಪಾಟ್ಸ್ ಥರ ಬರುವಂಥ ಒಂದು ಕಂಡೀಷನ್. ಇದು ಕೂಡ ಒಂದು ತುಂಬ ಜನರಲ್ಲಿ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಅಂದರೆ ಒಂದು ಅನುವಂಶಿಯಾಗಿ ಬರ್ಬೋದು, ಜೊತೆಗೆ ಈ ಒಂದು ಪಿಗ್ಮೆಂಟ್ ಉತ್ಪತ್ತಿ ಮಾಡ್ತಕ್ಕಂಥ ಸೆಲ್ಸ್ ಏನಿರುತ್ತೆ ಮೆಲನೋಸೈಟ್ಸ್ ಅಂತ ಹೇಳ್ತೀವಿ, ಆ ಒಂದು ಸೆಲ್ ನಾಶ ಆಗೋದ್ರಿಂದ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಸೊ ನಿಮ್ಮಲ್ಲಿ ಆಲ್ರೆಡಿ ಫ್ಯಾಮಿಲಿಯಲ್ಲಿ ಇದೆ ಅಂತ ಹೇಳ್ತಿದ್ರೆ ಆ ಕಾರಣಕ್ಕೆ ಬಂದಿರುವಂಥದ್ದು ಇರುತ್ತೆ. ಸೊ ನೋಡಿ, ಹೋಮಿಯೋಪತಿ ಔಷಧಿಯಲ್ಲಿ ಈ ಥರ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ನ ಸರಿಪಡಿಸೋ ಥರ ಒಂದು ಔಷಧಿ ಇರುತ್ತೆ. ಸೊ ನಿಧಾನಕ್ಕೆ ಸಮಸ್ಯೆ ಸರಿನೂ ಆಗುತ್ತೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದೆಲ್ಲದೂ ಕೂಡ ಒಂದು ದೀರ್ಘಕಾಲದ ಒಂದು ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ ಲಾಂಗ್ ಟೈಮ್ ಟ್ರೀಟ್ಮೆಂಟ್ ತಗೊಂಡಾಗ ಬೇಗನೆ ನಿಮ್ಮ ಸಮಸ್ಯೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಧನ್ಯವಾದ ಯೋಗೇಶ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಲೈಫ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂತಂದರೆ ಮಾನಸಿಕ ಒತ್ತಡದಿಂದ ಕೂಡ ಈ ಸೋರಿಯಾಸಿಸ್ ಬರುತ್ತೆ ಅಂತ ಹೇಳ್ತಾರೆ. ಈಗ ಲೈಫ್ ಸ್ಟೈಲ್ ಹೇಗೆ ನಾವು ಇಟ್ಕೊಳ್ಬೇಕಾಗುತ್ತೆ ಡಾಕ್ಟರ್? ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಾಯಿಲೆಗಳು ಬರೋದಕ್ಕೆ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಅಂದರೆ ಸ್ಟ್ರೆಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆ ಸ್ಟ್ರೆಸ್ ಅನ್ನೋದು ಕೂಡ ಅದು ಆ ಒಂದು ಪರ್ಸನ್ ಅಥವಾ ಪೇಷಂಟ್ ಮೇಲೆ ಯಾವೊಂದು ಹಂತಕ್ಕೆ ಅದು ಇಂಪ್ಯಾಕ್ಟ್ ಮಾಡಿದೆ ಅಂತ ಕೂಡ ನೋಡಬೇಕಾಗತ್ತೆ. ಸೊ ಎಲ್ಲರಲ್ಲೂ ಸರ್ಟನ್ ಸ್ಟ್ರೆಸ್ ಇದ್ದೇ ಇರುತ್ತೆ, ಸರ್ಟನ್ ಸ್ಟೇಜ್ವರೆಗೂ ಅದನ್ನ ವಿಸ್ಟ್ಯಾಂಡ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಅದು ಬಿಯಾಂಡ್ ದ ಲಿಮಿಟ್ ಅದು ಹೆಚ್ಚಾಯಿತು, ದೀರ್ಘಕಾಲದಿಂದ ಆ ಥರ ಒಂದು ಒತ್ತಡದಲ್ಲಿ ಇದ್ದಾಗ ಎಲ್ಲೊಂದು ಕಡೆ ಈ ಥರ ಒಂದು ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದು ವಿಭಿನ್ನ ಕಾರಣಗಳನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಸ್ಟ್ರೆಸ್ ರಿಲೀವ್ ಮಾಡೋದಕ್ಕೆ ಹಲವಾರು ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಬ್ರೇಕ್ ತಗೊಳ್ಳುವಂಥದ್ದು, ಅಥವಾ ಪ್ರಾಪರ್ ರೆಸ್ಟ್ ಮಾಡುವಂಥದ್ದು, ಅಥವಾ ಎಕ್ಸಸೈಸ್ ಇರ್ಬೋದು, ಅಥವಾ ಹೆಲ್ತಿ ಡಯಟ್ ಅಂತ ಹೇಳ್ತೀವಿ. ಸೊ ಎಸ್ಪೆಷಲಿ ವಿಟಮಿನ್ ಸಿ ರಿಚ್ ಇರುವಂಥ ಒಂದು ಫುಡ್ ತಗೊಳ್ಳುವಂಥದ್ದು. ಸೊ ಇದೆಲ್ಲದೂ ಕೂಡ ಡೆಫಿನೆಟ್ಲಿ ಸರ್ಟನ್ ಆ ಡಿಸೀಸ್ನ ಪ್ರೋಗ್ರೆಸ್ ಆಗುವಂಥದ್ದನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಈ ಸೋರಿಯಾಸಿಸಲ್ಲಿ ಏನಾಗುತ್ತೆ, ಈ ಒಂದು ಚರ್ಮದ ಸಮಸ್ಯೆ ಆಗಿರೋದ್ರಿಂದ ಒಂದು ಸ್ಕಿನ್ ಹೈಜಿನಿಕ್ ಮೆಜರ್ಸ್ ಕೂಡ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಡಯಟ್ರಿ ಫ್ಯಾಕ್ಟರ್ಸ್ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಜೊತೆಗೆ. ಸೊ ಎಸ್ಪೆಷಲಿ ಎಕ್ಸ್ಪೋಸ್ ಪಾರ್ಟ್ಸಲ್ಲಿ ಕಾಣಿಸ್ಕೊಂಡಾಗ, ಕೈ ಕಾಲಲ್ಲಿ ಬಂದಾಗ ರಿಕರೆಂಟಾಗಿ ಡಸ್ಟ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಏನಾಗುತ್ತೆ, ಸಮಸ್ಯೆ ಇನ್ನೂ ಪರ್ಸಿಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಯಾವುದೇ ಥರ ಔಷಧಿ ತೊಗೊಂಡಾಗ. ಅಥವಾ ಯಾರಲ್ಲಿ ಒಂದು ಸ್ವೆಟ್ಟಿಂಗ್ ಟೆಂಡೆನ್ಸಿ ಹೆಚ್ಚಿರುತ್ತೆ ಅಂಥವ್ರಲ್ಲೂ ಕೂಡ ಒಂದು ಸಮಸ್ಯೆ ಕಡಿಮೆ ಆಗೋದಕ್ಕೆ ಲೇಟ್ ಆಗ್ಬೋದು, ಅಥವಾ ಡಯಾಬಿಟಿಸ್ ಇರುವಂಥದ್ದು ಇರ್ಬೋದು. ಸೊ ಹಾಗಾಗಿ ಆ ಒಂದು ಕಂಪ್ಲೀಟಾಗಿ ಒಂದು ಲೈಫ್ ಸ್ಟೈಲ್ ಮೆಷರ್ಸ್ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸ್ಟ್ರಿಕ್ಟ್ ಡಯಟ್ರಿ ಮೆಷರ್ಸ್ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಡೆಫಿನೆಟ್ಲಿ ಮೆಡಿಸಿನ್ಸ್ ಜೊತೆಗೆ ಬೇಗನೆ ಸಮಸ್ಯೆ ಕಡಿಮೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಡಯಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ ಡಾಕ್ಟರ್. ಈಗ ಡಯಟ್ ಅಂತಂದರೆ ಯಾವ ರೀತಿಯಾದಂಥ ಫುಡ್ ತೆಗೆದುಕೊಳ್ಬೇಕು, ಯಾವ ರೀತಿಯ ಫುಡ್ಡು ತೆಗೆದುಕೊಳ್ಬಾರ್ದು ಅಂತ ಹೇಳ್ತೀರಾ ಡಾಕ್ಟರ್? ಅದೇ ಈ ಥರದ ಒಂದು ಕ್ರೋನಿಕ್ ಸ್ಕಿನ್ ಡಿಸೀಸಸ್ಸಲ್ಲಿ ಡೆಫಿನೆಟ್ಲಿ ಒಂದು ಸರ್ಟನ್ ಡಯಟ್ರಿ ರೆಸ್ಟ್ರಿಕ್ಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಹೇಳ್ದಾಗೆ ಒಂದು ಅಡಲ್ಟ್ರೇಟೆಡ್ ಫುಡ್ ಅಥವಾ ಪ್ರೋಸೆಸ್ಡ್ ಫುಡ್ ಇರ್ಬೋದು, ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು, ಇಂಥದನ್ನು ಆದಷ್ಟು ರಿಸ್ಟ್ರಿಕ್ಟ್ ಮಾಡುವಂಥದ್ದು, ಎಕ್ಸಸ್ ಸಾಲ್ಟ್ ಕನ್ಸಂಪ್ಷನ್ ಇರ್ಬೋದು. ಸೊ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಒಂದು ಫುಡ್ ಇಂಟೇಕ್ ಅಂತ ಬಂದಾಗ ಎಸ್ಪೆಷಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಸ್ಪ್ರೌಟ್ಸ್ ಇರ್ಬೋದು, ಅಂದರೆ ನ್ಯಾಚುರಲ್ ಆಗಿ ಒಂದು ಜನರಲ್ ಆಗಿ ಒಂದು ಹೆಲ್ತ್ನ ಇಂಪ್ರೂವ್ ಮಾಡೋ ಥರ, ಎಸ್ಪೆಷಲಿ ಏನಾದ್ರು ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿತ್ತಂತಂದರೆ ಆ ಒಂದು ಇಮ್ಯೂನ್ ಬೂಸ್ಟ್ ಆಗೋ ಥರ ಒಂದು ಡಯಟ್, ಎಸ್ಪೆಷಲಿ ವಿಟಮಿನ್ಸ್ ರಿಚ್ ಇರುವಂಥ ಒಂದು ಫುಡ್ ತಗೊಳ್ಳೋದು ತುಂಬ ಒಳ್ಳೇದಂತ ಹೇಳ್ಬೋದು. ಸ್ಕಿನ್ ಆ ಒಂದು ಡಯಟ್ ಜೊತೆಗೆ ವಾಟರ್ ಕನ್ಸಂಪ್ಷನ್ ಹೆಚ್ಚು ಮಾಡುವಂಥದ್ದು, ಆಮೇಲೆ ಪ್ಯಾಚಸ್ ಏನಿರುತ್ತೆ ಅದು ಡ್ರೈ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅದನ್ನು ಮಾಯ್ಸ್ಟ್ ಆಗಿ ಮೇಂಟೈನ್ ಮಾಡುವಂಥದ್ದು ಇರ್ಬೋದು. ಸೊ ಅಥವಾ ಸ್ಕಿನ್ ಹೈಜಿನಿಕ್ ಮೆಜರ್ಸ್, ಬೇಸಿಕ್ ಮೆಜರ್ಸ್ ಏನಿರುತ್ತೆ ಅದನ್ನು ಅನುಸರಿಸುವಂಥದ್ದು. ಸೊ ಇದೆಲ್ಲದೂ ಕೂಡ ಸ್ಮಾಲ್ ಮೆಜರ್ಸ್, ಅದು ಕೂಡ ಡಿಫ್ರೆಂಟಾಗಿ ತುಂಬಾ ಸಿವಿಯರಾಗಿ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ಸತಿ ಆ ಒಂದು ಸಮಸ್ಯೆ ಏನಿದೆ ಅಂತ ಡಯಾಗ್ನೋಸಿಸ್ ಮಾಡಿದ್ರೆ ಅದಕ್ಕೆ ಬೇಕಾದಂಥ ಒಂದು ಡಯಟ್ರಿ ಮೆಜರ್ಸ್ ಅಥವಾ ಅದಕ್ಕೆ ಬೇಕಾದಂಥ ಒಂದು ಹೈಜಿನಿಕ್ ಮೆಜರ್ಸ್ನ ಫಾಲೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪ್ರತಿಯೊಂದು ಸಮಸ್ಯೆಯಲ್ಲೂ, ಪ್ರತಿಯೊಂದು ಸ್ಕಿನ್ ಡಿಸೀಸಲ್ಲೂ ಒಂದೊಂದು ನಿರ್ದಿಷ್ಟವಾದಂಥ ಕಾರಣ ಇರುತ್ತೆ. ಸೊ ಹಾಗಾಗಿ ಆ ಥರದ ಒಂದು ಫ್ಯಾಕ್ಟರ್ಸ್, ಎಸ್ಪೆಷಲಿ ಹೇಳಿದಾಗೆ ಡರ್ಮಟೈಟಿಸ್ ಅಥವಾ ಎಕ್ಸಿಮಾದಲ್ಲಿ ಸರ್ಟನ್ ಫುಡ್ಡಿಂದ ಟ್ರಿಗರ್ ಆಗುತ್ತೆ, ಸ್ಕಿನ್ ಅಲರ್ಜಿ. ಸೊ ಹಾಗಾಗಿ ಅಂಥ ಫುಡ್ನ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಇರ್ಬೋದು. ಸೊ ಹಾಗಾಗಿ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಕಿನ್ ಡಿಸೀಸಲ್ಲಿ. ಸೊ ಹಾಗಾಗಿ ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈಗ ಕೆಲವು ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಸೋರಿಯಾಸಿಸ್ ಕಾಣಿಸ್ಕೊಳ್ಳುತ್ತೆ. ಅಂಥವರಲ್ಲಿ ಇವಾಗ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಬೇಕಾ ಅನ್ನುವಂಥ ಪ್ರಶ್ನೆನೂ ಇರುತ್ತೆ. ಸೊ ಅದು ಏನು ಹೇಳ್ತೀರಾ ಅದಕ್ಕೆ? ಮಕ್ಕಳಲ್ಲಿ ಬರೋದಕ್ಕೆ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ಒಂದು ವೇಳೆ ಮಕ್ಕಳಲ್ಲಿ ಬಂತು ಅಂದಾಗ, ಎಸ್ಪೆಷಲಿ ಮಕ್ಕಳಲ್ಲಿ ಈ ಗಟ್ಟೆಡ್ ಸೋರಿಯಾಸಿಸ್ ಅನ್ನೋದು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ, ಇನ್ಫ್ಯಾಂಟ್ಸಲ್ಲಿ ಎಸ್ಪೆಷಲಿ. ಸೊ ಅದಲ್ಲದೆ ಬೇರೆ ಥರದ ಒಂದು ಟೈಪ್ ಬರ್ತಿದೆ ಅಂತಂದಾಗ ಐದರ್
ಪೇರೆಂಟ್ಸಿಗೆ ಇರುವಂಥದ್ದು ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಇದ್ದಾಗ ಬರುವಂಥ ಒಂದು ರಿಸ್ಕ್ ಇರುತ್ತೆ. ಸೊ ಅಂಥವರಲ್ಲಿ ಬೇಗನೆ ಅದೇ ಹೇಳಿದಾಗೆ ಯಾವುದೇ ಥರ ಒಂದು ಸೂಪರ್ಫಿಷಿಯಲ್ ಮೆಡಿಫಿಕೇಷನ್ಗಿಂತ ಇಂಟರ್ನಲ್ ಮೆಡಿಕೇಷನ್ಸ್ ತೊಗೊಂಡಾಗ ಏನಾಗುತ್ತೆ ಸಮಸ್ಯೆ ಅನ್ನೋದು ಬೇಗನೆ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ, ಎಸ್ಪೆಷಲಿ ಈ ಸ್ಕಿನ್ ಪ್ರಾಬ್ಲಮಲ್ಲಿ. ಸೊ ಹಾಗಾಗಿ ಹೋಮಿಯೋಪತಿ ಔಷಧಿಯಲ್ಲಿ ನಿಧಾನಕ್ಕೆ ಕಡಿಮೆ ಆಗುತ್ತೆ, ಬಟ್ ಲಾಂಗ್ ಟರ್ಮಲ್ಲಿ ಒಂದು ಪರ್ಮನೆಂಟ್ ರಿಲೀಫ್ ಸಿಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಎಷ್ಟು ಅರ್ಲಿ ಸ್ಟೇಜಲ್ಲಿ ತಗೋತಾರೆ ಅಷ್ಟು ಬೇಗ ರಿಕವರ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ನೆಗ್ಲೆಕ್ಟ್ ಮಾಡ್ತಾರೆ ಅದು ಇನ್ನೂ ಪ್ರೋಗ್ರೆಸ್ ಆಗಿ ಕಾಂಪ್ಲಿಕೇಶನ್ಸ್ ಅಂತ ತಲುಪುವಂಥ ಒಂದು ರಿಸ್ಕ್ ಕೂಡ ನಾವು ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇಷ್ಟೊತ್ತು ಸೋರಿಯಾಸಿಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಡಾಕ್ಟರ್ ಆನಂದ್ ಅವರನ್ನ ಭೇಟಿಯಾಗಬೇಕಾದ್ರೆ ಅಡ್ರೆಸ್ ಪ್ಲೇಟ್ ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್, ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800100812 ಅಥವಾ 9550001133. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.